ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ದೊಡ್ಡದು, ಬಿಹಾರ ಅದು ಒಂಥರ ದೊಡ್ಡ ರಾಜ್ಯನೇ ಅದು. ಸೊ ಇಂಥ ರಾಜ್ಯಗಳಿಗೆ ನಾನು ಅದನ್ನು ಹೋಲ್ಡ್ ಮಾಡಬೇಕು ಅಂದಾಗ ಪ್ರಧಾನಿ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಸ್ಪಷ್ಟತೆ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಬರೀ ಒಂದೇ ಒಂದು ಮತ ಚೋರಿ ಇದೇ ನನ್ನ ಎನ್ಕ್ಯಾಶ್ ಮಾಡಿಬಿಡುತ್ತೆ ಅನ್ನೋದು ಸಣ್ಣ ಪರಿವರ್ತನೆ ಮಾಡಬಹುದು. ಮತದಾರರಲ್ಲಿ ಏನೋ ಹಿಂಗೆ ಆಗ್ಬಿಟ್ಟಿದ್ಯಂತಪ್ಪ ಮಾಡಬಹುದೇ ಹೊರತು ಮತದಾರರ ಕೈಲೇ ಇರದೇ ಇದ್ದಂಥ ವಿದ್ಯಮಾನ ಅದು ಚುನಾವಣಾ ಆಯೋಗ. ಅದು ಆಯೋಗ ನೀವೇನು ಮಾಡೋಕ್ಕಾಗಲ್ವಲ್ಲ, ರಾಹುಲ್ ಗಾಂಧಿ ಏನು ಮಾಡೋಕ್ಕಾಗಲ್ವಲ್ಲ. ಸೊ ಹೀಗಿದ್ದಾಗ ಬರೀ ಮತಚೋರಿ ಅನ್ನೋದು ಸಾಕಾಗಲಿಲ್ವಾ ಬಿಹಾರಕ್ಕೆ ಕಾಂಗ್ರೆಸ್ ಅಂತ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ಕಡೆಯಿಂದ? ಖಂಡಿತವಾಗಿ ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಎಲ್ಲ ಒಂದು ಕಡೆ ಫಲ ಕೊಟ್ಟಿಲ್ಲ ಅಂತ ಹೇಳಬೇಕು. ಮತ್ತು ನಮ್ಮ ಇಡೀ ದೇಶದ ರಾಜಕಾರಣವನ್ನು ನಾವು ನೋಡ್ತಾ ಹೋದರೆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ವಿಷಯಗಳು ಬಹಳ ಪ್ರಧಾನವಾಗಿ ಚರ್ಚೆ ಆಗುತ್ತೆ. ಹಿಂದೆ ಒಂದು ಟೈಮಲ್ಲಿ ಮೀಸಲಾತಿ ವಿಷಯನೇ ಚುನಾವಣೆ ವಿಷಯ ಆಗಿತ್ತು, ಒಂದು ಸರ್ತಿ ರೈತರ ವಿಷಯಗಳೇ ದೊಡ್ಡ ಚರ್ಚೆ ಆಗ್ತಾ ಇತ್ತು, ಒಂದು ಕಾಲದಲ್ಲಿ ಎಕನಾಮಿಕ್ ಲಿಬರಲೈಸೇಷನ್ನೇ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಈಗ ಕಳೆದ 10-15 ವರ್ಷಗಳಿಂದ ನಮ್ಮ ದೇಶದ ಪ್ರಮುಖ ರಾಜಕೀಯ ವಿಷಯ ಯಾವುದು ಅಂತಂದರೆ ಅಪೀಸ್ಮೆಂಟ್ ಪೊಲಿಟಿಕ್ಸ್. ಇದು ಎಲ್ಲ ಪಕ್ಷಗಳು ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸು ಅಲ್ಪಸಂಖ್ಯಾತರ ತುಷ್ಟೀಕರಣ, ಅದಕ್ಕೆ BJP ಹಿಂದೂಗಳ ತುಷ್ಟೀಕರಣ. ಈ ತುಷ್ಟೀಕರಣ ರಾಜಕಾರಣ ಕೂಡ ನಮ್ಮ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಕಾಂಗ್ರೆಸ್ಸು ಕೂಡ ಇಲ್ಲಿ ಒಂದು ರೀತಿಯ ಸಣ್ಣ ಒಂದು ಆತ್ಮಾವಲೋಕನ ಮಾಡಿಕೊಂಡಾಗ ಈಗ ಈ ತುಷ್ಟೀಕರಣ ರಾಜಕಾರಣ ಅವ್ರಿಗೆಲ್ಲೋ ನಿರಂತರವಾಗಿ ಹಿನ್ನಡೆ ಆಗ್ತಾ ಇದೆ. ನಾವೊಂದು ಆರೋಗ್ಯಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಒಂದು ಇಷ್ಟು ಇತಿಹಾಸ, ಇಷ್ಟು ದೊಡ್ಡ ಇತಿಹಾಸ, ಅದನ್ನ ನೀವು ಅವಾಗಲೇ ಸರಿಯಾಗಿ ಹೇಳಿದ್ರಿ. ನೋಡಿ, ಅಂಬೇಡ್ಕರ್ನ ಸಹಿತ ಕಾಂಗ್ರೆಸ್ ಉಳಿಸ್ಕೊಳಕ್ಕಾಗ್ಲಿಲ್ಲ. ಯಾರು ಅಹಿಂದ ವರ್ಗದ ಪರವಾಗಿ ಮಾತನಾಡುವಂತ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ನ ಕಳ್ಕೊಳ್ತಾ ಇದೆ, ದಲಿತರನ್ನ ಕಳ್ಕೊಳ್ತಾ ಇದೆ. ಯಾಕೆ ಇದು ಅನ್ನುವಂಥದ್ದನ್ನ ಕಾಂಗ್ರೆಸ್ ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ BJP ಬಹಳ ವ್ಯವಸ್ಥಿತವಾಗಿ ಈ ದೇಶದ ಪ್ರತಿಯೊಬ್ಬರನ್ನ ಟಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ಅಂಬೇಡ್ಕರ್ಗೆ ಪ್ರಶಸ್ತಿ ಕೊಡುವಂಥದ್ದು ಇರ್ಬೋದು, ಆ ಸಮುದಾಯದವರು ರಾಮಾನುಜಾಚಾರ್ಯರಿಂದ ಹಿಡಿದು ಶಂಕರಾಚಾರ್ಯರಿಂದ ಹಿಡಿದು ಅಂಬೇಡ್ಕರ್ ವರೆಗೂ ಇಂಥವ್ರ ಪ್ರತಿಮೆ ಮಾಡಿಲ್ಲ ಅನ್ನೋಂಗಿಲ್ಲ. ಅವರು ಪ್ರತಿಮೆ ನೋಡಿ, ಕಾಲಘಟ್ಟದಲ್ಲಿ ಸ್ಟ್ರಾಟಜಿ ವೈಸ್ ಅವರು ಒಂದು ಕಾಲಕ್ಕೆ ಪ್ರತಿಮೆಗಳದೇ ಮಾತಾಡ್ಕೊಂಡು ಬಂದರು. ಪ್ರತಿಮೆಗಳು ಒಂದು ಕಾಲಕ್ಕೆ ಅದೇ ಚುನಾವಣೆಗಳು ಅದೇ ವಿಷಯ ಪ್ರತಿಮೆ ಮಾಡಿದ್ರು. ಪಟೇಲ್ ದೊಡ್ಡ ಕಮ್ಯುನಿಟಿ, ಅಲ್ಲಗಳಿಯುವಂತಿಲ್ಲ. ರಾಮಾನುಜರ ಪ್ರತಿಮೆ ಒಂದು ಕಡೆ, ಶಂಕರರ ಪ್ರತಿಮೆ, ಇನ್ಯಾವುದೋ ಒಂದಷ್ಟು ಪ್ರತಿಮೆಗಳು. ಬಿರ್ಸಾ ಮುಂಡಾ ದೊಡ್ಡ ಹೋರಾಟಗಾರ, ಆದಿವಾಸಿ ಸಮಾಜ ದೊಡ್ಡ ಹೋರಾಟಗಾರ ಬಿರ್ಸಾ ಮುಂಡಾ. ಸೊ ಸ್ಟ್ರಾಟಜಿ ವೈಸ್ ಆಗಿ ಬಂದರು. ಇವರು ಅಧಿಕಾರಕ್ಕೆ ಬರುವ ವೇಳೆಗೆ ಆ ಸ್ಟಾರ್ಟಿಂಗ್ ಮಾತಾಡ್ತಾ ಇದ್ದ ವಿಷಯಗಳೇನೇನು, ಅಮೆರಿಕ ನೋಡ್ರಿ ಹೆಂಗಾಗಿದೆ, ಡಾಲರ್ ಹಿಂಗಾಗಿದೆ, ಎಕಾನಮಿ ಹೆಂಗಾಗಿದೆ, ನಿರುದ್ಯೋಗದಲ್ಲಿ ನಾವು ಇಲ್ಲಿದ್ದೀವಿ, ನಾವು ಹಾಗೆ ಮಾಡ್ತೀವಿ, ಇದೆಲ್ಲ ವಿಚಾರಗಳಿತ್ತಲ್ಲ. ಈ ಪ್ರಧಾನ ವಿಚಾರಗಳೆಲ್ಲೂ ಕಸದ ಬುಟ್ಟಿಲಿವೆ ಇವತ್ತಿಗೆ. ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನೇ ಅಲ್ಲ. ಡಾಲರ್ ರೂಪಾಯಿ ಎಲ್ಲಿ ಬಿದ್ದಿದೆ ಇಶ್ಯೂ ಅಲ್ಲ. ನಾವು 4ನೇ ಸ್ಥಾನದಲ್ಲಿದ್ದೀವಿ. ತಲಾದಾಯ ಬಂದಾಗ 160, 162 ನಮ್ಮ ಸೂಚ್ಯಂಕ ನಮ್ಗೆ ತೋರಿಸ್ತಾ ಇರುತ್ತೆ. ಸೊ ಜನಗಳ ಮೈಂಡನ್ನು ಈ ಥರ ಒಂದು ಚುನಾವಣೆಗೆ ಇಶ್ಯೂಲೆಸ್ ಚುನಾವಣೆ ನಡೀತಿರೋದು ಸರ್. ಇಶ್ಯೂಗಳೇ ಅಲ್ಲ ಅವು, ಅದನ್ನೆಲ್ಲ ಇಶ್ಯೂ ಮಾಡ್ತಾರೆ ಇವತ್ತಿಗೆ. ಜಾತಿ ಸಮೀಕ್ಷೆ ಏನು ಮ್ಯಾಕ್ಸಿಮಮ್ ಆಗ್ಬೋದು ಹೇಳಿ? ಜಾತಿ ಸಮೀಕ್ಷೆ ಪಲ್ಟಿ ಹೊಡೆದ್ರು 50% ದಾಟಕ್ಕಾಗಲ್ವಾ ಇವರು? ಅದು ದೊಡ್ಡ ಅಮೆಂಡ್ಮೆಂಟ್ ಆಗಬೇಕಾಗತ್ತಾ? 50% ಒಳಗಡೆ ಇರೋರಿಗೆ ಇವ್ರದ್ದು ಅವ್ರ ಕಡೆ ಕೊಡ್ಬೋದು, ಅವ್ರದ್ದು ಇವ್ರು ಕೊಡ್ಬೋದು ಅಷ್ಟೇ. ಜಾತಿ ಸಮೀಕ್ಷೆ ಮಾಡಿದ್ರು ಇವ್ರ ಕೈಲಾಗೋದು. ಸೊ ವಿಷಯ ಹೇಗಿದ್ದಾಗ ಅದು ದೊಡ್ಡ ಇಶ್ಯೂ ಮಾಡ್ಕೊಂಡು ಕೂತ್ಕೊಳ್ಳೋದು. ಸೊ ನಿರುದ್ಯೋಗ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಎಕಾನಮಿ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಉದ್ಯೋಗ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಅಭಿವೃದ್ಧಿ, ಬ್ರಿಡ್ಜ್ಗಳು, ರೋಡ್ ಮಾಡ್ತೀನಿ ಟೋಲ್ ಕಟ್ಟು ನೀನು ಅಂತಾರೆ. ವಾವ್ ಎಂಥ ರೋಡ್ ಮಾಡಿದ್ರು, ಎಂಥ ಟೋಲ್ ಕಟ್ಸ್ಕೋತಾ ಇದ್ದಾರೆ. ನರೇಶನ್ ಕ್ರಿಯೇಟ್ ಆಗಿಬಿಟ್ಟಿದೆ ಸರ್. ಅಕೌಂಟಲ್ಲಿ 400 ರೂಪಾಯಿ ಇಡ್ತಾರೆ, ಮುಂಚೆ ಇಡಬೇಕು ನಾವು ಅವ್ರಿಗೆ. ಟೋಲನ್ನು ನಾನು ಮುಂಚೆ ಇಡಬೇಕು, ಕೋಟ್ಯಾಂತರ ಜನ ದುಡ್ಡದು. ಸೊ ಇಂಥವಕ್ಕೆ ನರೇಶನ್ನೇ ಚೇಂಜ್ ಮಾಡಿ ಇವತ್ತಿಗೆ ಒಂಥರ ಭಾವನಾತ್ಮಕವಾಗಿ ಡ್ರಿವನ್ ಆಗಿರ್ತಕ್ಕಂಥ ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ಇದೀವಿ ಇವತ್ತಿಗೆ ಅಂತ. ಖಂಡಿತ ನೋಡಿ, ಈ BJP ಅವರು ಭಾವನಾತ್ಮಕ ವಿಷಯಗಳನ್ನು ಭಾಳ ವ್ಯವಸ್ಥಿತವಾಗಿ ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಿದ್ದಾರೆ. ಅದೇ ಕಾಂಗ್ರೆಸ್ಸು ಈ ರೀತಿಯ ಸಮಸ್ಯೆಗಳು, ಈ ದೇಶ ಇವತ್ತಿಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಇವತ್ತೆಷ್ಟೇ ದೇಶ ನಾವು ಜಗತ್ತಿನಲ್ಲೇ ಥರ್ಡ್ ಎಕಾನಮಿ ಆಗ್ತಾ ಇದ್ದೀವಿ, ಥರ್ಡ್ ಎಕಾನಮಿ ಆಗೋ ಸಾಧ್ಯತೆಗಳ ಹಂತದಲ್ಲಿದ್ದೀವಿ ಅಂತ ನಾವು ಬಿಂಬಿಸ್ಕೊಂಡ್ರೂ ಕೂಡ ಜನಸಾಮಾನ್ಯರ ದೃಷ್ಟಿಯಿಂದ, ಹಳ್ಳಿಗಳ ದೃಷ್ಟಿಯಿಂದ, ಬಡತನ ಅಂತ ಬಂದಾಗ, ರೈತರ ಸಮಸ್ಯೆ ಅಂತ ಬಂದಾಗ ಇವತ್ತಿಗೂ ವಿಪರೀತ ಸಮಸ್ಯೆಗಳಿದೆ. ಆದ್ರೆ ಆ ವಿಷಯಗಳನ್ನ ಹೈಲೈಟ್ ಮಾಡುವಂಥದ್ದು, ಈ ಫೇಲ್ಯೂರ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡೋ ಬದಲಾಗಿ ಬಿಜೆಪಿ ವಿಚಾರದಲ್ಲಿ ಒಂದು ಮಾತಿದೆ ಸರ್. ನರೇಂದ್ರ ಮೋದಿ ಅವರು GST ಹಾಕಿದ್ರು ಅನ್ನಿ, ಮಾಸ್ಟರ್ ಸ್ಟ್ರೋಕ್ ಇದು ಅಂತಾರೆ ಬಿಜೆಪಿಯವರು. GST ಹಾಕಿದ್ರೆ ಮಾಸ್ಟರ್ ಸ್ಟ್ರೋಕ್ ಅಂತ ಇವ್ರದೇ ಚಪ್ಪಾಳೆ. GST ತೆಗೆದ್ರೆ ವಾವ್ GST ತೆಗೆದ್ರು ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಏನು ಮಾಡಿದ್ರು ಮಾಸ್ಟರ್ ಸ್ಟ್ರೋಕೆ ಸರ್ ಈ ದೇಶದಲ್ಲಿ? ಇದು ಹೆಂಗಿದು? ಆ ನರೇಶನ್ನ ಅರಗಿಸ್ಕೊಳ್ತಾರಲ್ಲ ಅವರು, ಆ ನರೇಶನ್ನ ಅರಗಿಸ್ಕೊಳ್ತಾರೆ ಸರ್. GST ಹಾಕಿದ್ದು ಮಾಸ್ಟರ್, ಎರಡರಲ್ಲಿ ಒಂದು ಮಾತ್ರ ಮಾಸ್ಟರ್ ಸ್ಟ್ರೋಕ್ ಇರೋಕ್ಕೆ ಸಾಧ್ಯ.
ಇಲ್ಲ ಹಾಕಿದ್ದಿರ್ಬೇಕು ಇಲ್ಲ ತೆಗೆದಿದ್ದಿರ್ಬೇಕು. ಎರಡು ಮಾಸ್ಟರ್ ಸ್ಟ್ರೋಕ್ ಹೆಂಗಾಗ್ತಿದೆ ಅಲ್ಲ, ಇದು ಒಂದು ಹಂತದಲ್ಲಿ ಏನಾಗೈತೆ ಅಂದ್ರೆ ಒಬ್ಬ ಲೀಡರು ದೊಡ್ಡ ಮಟ್ಟದಲ್ಲಿ ಹೋಗ್ಬಿಟ್ಟಾದ್ರೆ ಮಾಡಿದ್ದೆಲ್ಲ ಸರಿ, ಆನೆ ನಡೆದ ದಾರಿ.